ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಹೈಲೈಟ್ಸ್ ನೋಡಿ ನಿಮಗೆ ಇದಾಗಲೇ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಅಂತ ಹೇಳಿ. ಸೊ ಇವತ್ತು ಅದಕ್ಕೆ ಅಂತ ನನ್ನ ಜೊತೆಗೆ ನನ್ನ ನೀಸ್ ಇದ್ದಾನೆ, ದಕ್ಷಿತ್ ಅಂತ. ಅವ್ನು ತುಂಬ ಶೈ ಫೀಲ್ ಮಾಡ್ತಾನೆ, ಅದಕ್ಕೆ ಓಡೋಗ್ತಾ ಇದ್ದಾನೆ. ಸ್ವಲ್ಪ ಫೇಸ್ ಕಟ್ ಈ ಕಡೆ ತೋರಿಸ್ಬೋದು ಪ್ಲೀಸ್. ಸೊ ಹೆಸರು ದಕ್ಷಿತ್, ನನ್ನ ಜೊತೆ ಯಾವಾಗಲೂ ಇರ್ತಾನೆ, ಬಟ್ ನನ್ನ ಬ್ಲಾಗಲ್ಲಿ ಫಸ್ಟ್ ಟೈಮ್ ಬರ್ತಿರೋದು, ಅದಕ್ಕೆ ಫುಲ್ ಶೈ ಫೀಲ್ ಮಾಡ್ಕೊಂಡು ಎಲ್ಲ ಕಡೆ ಓಡ್ತಾ ಇದ್ದಾನೆ ಆ ಕಡೆಯಿಂದ ಈ ಕಡೆ. ಸೊ ವಿತೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಗೈಸ್, ಇವಾಗ ನಾವು ಬಿಡ್ದಿ ಹತ್ರ ಇದ್ದೀವಿ. ಬಿಡ್ದಿ ಹತ್ರ ಈಗ ತಿಂಡಿ ತಿನ್ಬೇಕಂತ ಹೇಳಿ ಗಾಡಿನ ನಿಲ್ಲಿಸ್ತಾ ಇದ್ದೀವಿ. ಬೆಳಗ್ಗೆ ಜನರಲಿ ಮನೇಲಿ ಇರಬೇಕಾದ್ರೆ ಹೊಟ್ಟೆನೇ ಅಷ್ಟವಾಗಲ್ಲ, ಬಟ್ ಇಂಥ ಟೈಮಲ್ಲಿ ಬೇಗ ಎದ್ದಿರ್ತೀವಲ್ಲ, ಸೊ ಸಿಕ್ಕಾಬಟ್ಟೆ ಹೊಟ್ಟೆ ಅಷ್ಟವಾಗ್ತದೆ. ಅದಕ್ಕೆ ನಾನು ದಕ್ಷಿ ತಿಂಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಿಡ್ದಿ ತಟ್ಟೆ ಇಡ್ಲಿ ಹತ್ರ ಇಳಿದಿದ್ದೀವಿ. ಸೊ ತಿಂಡಿ ತಿನ್ಕೊಂಡು ಮತ್ತೆ ನಮ್ಮ ಪಯಣ ಮುಂದುವರಿಯುತ್ತೆ. ಸೊ ಗೈಸ್, ಇವಾಗ ದೇವಸ್ಥಾನಕ್ಕೆ ಹೋಗೋ ದಾರಿ ಮಧ್ಯದಲ್ಲೇ ನಾನು ನಿಲ್ಕೊಂಡಿದ್ದೀನಿ. ಯಾತಕ್ಕೆ ಅಂತ ಹೇಳಿದ್ರೆ ನಿಮಗೋಸ್ಕರ ಏನೋ ಒಂದು ಸುಂದರವಾಗಿರೋ ಅಂಥದ್ದು ಪ್ರಕೃತಿ ಮಧ್ಯದಲ್ಲಿ ಇರೋ ಅಂಥದ್ದನ್ನು ತೋರಿಸ್ಬೇಕು ಅಂತ ಹೇಳಿ. ಸೊ ನೋಡಿ ನೀವೇ ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ಅಂತ. ಆ್ಯಂಡ್ ಈ ಜಾಗ ನಿಮಗೆ ಗೊತ್ತಿದ್ರು ಸಹ ಕಮೆಂಟ್ ಮಾಡಿ. ಸೊ ನೋಡಿ, ವಾವ್, ಅಮೇಝಿಂಗ್ ಅಲ್ಲ, ಬ್ಯೂಟಿಫುಲ್ ಆಗಿದೆ, ಸಕ್ಕತ್ತಾಗಿದೆ, ತುಂಬಾ ಚೆನ್ನಾಗಿದೆ. ನನಗಂತೂ ಸಕ್ಕತ್ತಾಗಿ ಇಷ್ಟ ಆಯಿತು, ಇಷ್ಟು ಚೆನ್ನಾಗಿದೆ. ಇಲ್ಲಿ ನಿಂತ್ಕೊಂಡು ಈ ಜಾಗ ನೋಡ್ತಿದ್ರೆ ನಿಜವಾಗ್ಲೂ ಇಲ್ಲಿಂದ ಹೋಗೋದೇ ಬೇಡ ಅಂತ ಅನ್ನಿಸ್ತಾ ಇದೆ. ಸೊ ಗೈಸ್, ಇಲ್ಲಿ ನೀವು ನೋಡ್ಬೋದು, ಇದು ಫುಲ್ ಪಾರ್ಕಿಂಗ್ ಸ್ಪೇಸು. ಸೊ ಇಲ್ಲಿ ನೀವು ನಿಮ್ಮದೇ ಓನ್ ಗಾಡಿಗಳಲ್ಲಿ ಬರೋದಾದರೆ ಇಲ್ಲಿ ಗಾಡಿ ನಿಲ್ಲಿಸ್ಕೊಳ್ಳಿಕ್ಕೆ ಜಾಗ ಇದೆ. ಇದು 2 ವೀಲರ್, ಕಾರ್, ಎನಿಥಿಂಗ್ ನೀವು ಪಾರ್ಕ್ ಮಾಡ್ಬೋದು ಇಲ್ಲೇ. ಸ್ಪೇಷಿಯಸ್ ಆಗಿ ಒಂದು ಫುಲ್ ತುಂಬ ದೊಡ್ಡದಾಗಿದೆ ಜಾಗ ನೋಡಿ. ಇನ್ ಕೇಸ್ ನೀವೇನಾದರೂ ನಿಮ್ಮ ಪ್ರೈವೇಟ್ ಗಾಡೀಲಿ ಬರದೆ ಬಸ್ಸಲ್ಲಿ ಬರ್ತಿದ್ದೀನಿ ಅಂತ ಹೇಳೋದಾದರೆ ಮೊದಲಿಗೆ ಚನ್ನಪಟ್ಟಣ ಮೇನ್ ಬಸ್ ಸ್ಟ್ಯಾಂಡಲ್ಲಿ ನಿಲ್ಲಿಸ್ತಾರೆ. ಅಲ್ಲಿಂದ ನೀವು ಗೌಡ್ಗೆರೆಗೆ ಬಸ್ಸಲ್ಲಿ ಬರಬೇಕಾಗತ್ತೆ. ಗೌಡ್ಗೆರೆ ಅಂತ ಹೇಳಿದ್ರೆ ಗೌಡ್ಗೆರೆ ಮತ್ತು ಗೌಡ್ಗೆರೆ ಟೆಂಪಲ್ ಸ್ಟಾಪ್ ಅಂತ ಎರಡಿದೆ. ಸೊ ನೀವು ಗೌಡ್ಗೆರೆ ಟೆಂಪಲ್ ಸ್ಟಾಪಲ್ಲಿ ಇಳ್ಕೋಬೇಕು. ಅಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ಇರುತ್ತೆ ದೇವಸ್ಥಾನ ನಿಮಗೆ. ಆ್ಯಂಡ್ ಅದಲ್ದಿರ ಚನ್ನಪಟ್ಟಣ ಬಸ್ ಸ್ಟ್ಯಾಂಡಲ್ಲಿ ಇಳ್ಕೊಂಡಾಗ ನಿಮಗೆ ಬಸ್ ಬೇಡ ಅಂತ ಹೇಳೋದಾದರೆ ಶೇರಿಂಗ್ ಆಟೋನೂ ಸಿಗುತ್ತೆ, ಹಾಗೆ ಸಪ್ರೇಟ್ ಆಟೋಗಳು ಸಹ ಬರ್ತಾರೆ ಇಲ್ಲಿಗೆ. ನೀವು ಆ ಫೆಸಿಲಿಟಿ ಕೂಡ ಇದೆ, ಆಟೋಲ್ಲಿ ಸಹ ಬರ್ಬೋದು. ಯಾಕಂದರೆ ಹಾಗೆ ನನ್ನೊಂದು ಸಜೆಷನ್, ನೀವೇನಾದರೂ ಬೆಳಗ್ಗೆ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳೋದಾದರೆ ಆದಷ್ಟು ಒಂದು ಛತ್ರಿನ ಕ್ಯಾರಿ ಮಾಡಿ. ಯಾಕಂದರೆ ಸಿಕ್ಕಾಬಟ್ಟೆ ಬಿಸಿಲಿರುತ್ತೆ, ಹೆವಿ ಬಿಸಿಲಿದೆ ಇವತ್ತಂತೂ. ಇನ್ನೂ ಟೈಮ್ 10 o'clock ಆಗಿದೆ, ಬಟ್ ಆದ್ರೂ ತುಂಬಾ ಬಿಸಿಲಿದೆ. ಸಣ್ಣ ಮಕ್ಕಳಿತ್ತು ಅಂತಲೇ ತುಂಬಾ ಕಷ್ಟ ಆಗುತ್ತೆ ಅವ್ರಿಗೆ, ತುಂಬ ಅನ್ಕಂಫರ್ಟಬಲ್, ಅನ್ಈಸಿನೆಸ್ ಸ್ಟಾರ್ಟ್ ಆಗಿಬಿಡುತ್ತೆ, ಅಷ್ಟೊಂದು ಬಿಸಿಲಿದೆ. ಸೊ ಬೆಟರ್ ಛತ್ರಿ ತೊಗೊಂಡು ಬಂದಿರಿ ಯಾವುದಕ್ಕೂ. ದೇವಸ್ಥಾನದ ಎಂಟ್ರೆನ್ಸ್ ಇದಾಗಿದ್ದು ಮೊದಲಿಗೆ ಅತಿ ಎತ್ತರದ ತಾಯಿ ಚಾಮುಂಡೇಶ್ವರಿಯ ವಿಗ್ರಹವನ್ನು ನೋಡೋಕ್ಕೆ ಸಿಗುತ್ತೆ. ಇದು ಪಂಚಲೋಹಗಳಿಂದ ತಯಾರಿ ಮಾಡಿರೋವಂಥದ್ದು. ಇದರ ವಿಶೇಷತೆ ಏನಂತ ಹೇಳಿದ್ರೆ, ಈ ಊರಿನ ಜನರು ತಮ್ಮ ತಮ್ಮ ಮನೆಗಳಿಂದ ತಂದಂತಹ ಲೋಹಗಳನ್ನೆಲ್ಲ ಬಳಸಿ ತಾಯಿಯ ವಿಗ್ರಹವನ್ನು ಮಾಡಲಾಗಿದೆ ಅಂತ ಹೇಳಲಾಗತ್ತೆ. ಹಾಗೆ ಇಲ್ಲಿ ರೈಟ್ ಸೈಡ್ಗೆ ನೀವು ನೋಡೋದಾದರೆ ಸೇವಾ ಕೌಂಟರ್ ಇದೆ. ಸಾಕಷ್ಟು ರೀತಿಯ ಹರಕೆಗಳನ್ನು ಹೊತ್ಕೊಂಡು ಇಲ್ಲಿ ಭಕ್ತಾದಿಗಳು ಏನು ಬರ್ತಾರೆ ಅವರವರ ಹರಕೆಗಳ ಅನುಸಾರ
ಅನುಸಾರವಾಗಿ ಏನು ಬೇಕು ವಸ್ತುಗಳು ಅದನ್ನೆಲ್ಲ ಇಲ್ಲಿ ಸೇವಾ ಕೌಂಟರಲ್ಲಿ ಚೀಟಿ ತಗೊಂಡು ಆ ವಸ್ತುಗಳು ಅಲ್ಲಿ ಎಲ್ಲಿ ಸಿಗುತ್ತೆ ಅಂತ ವಿಚಾರಿಸ್ಕೊಂಡು ಬೇಕಾಗಿದ್ದನ್ನು ನಾವು ತಗೊಳ್ಬೋದಾಗಿರುತ್ತೆ. ಹಾಗೆ ಇದು ದೇವಸ್ಥಾನದ ಮುಂಭಾಗ ಸುತ್ತ ನೋಡಿ ಹೀಗಿರುತ್ತೆ. ಹಾಗೆ ಈ ಎತ್ತರದ ದೇವಿ ಮೊದಲಿಗೆ ನಮಗೆ ಕಾಣಿಸುತ್ತೋ ಮೇನ್ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ನೀವು ನೋಡೋದಾದರೆ ರೈಟ್ ಸೈಡಿಗೆ ಮೂಲ ದೇವರು ಏನಿದೆ ತಾಯಿ ಚಾಮುಂಡೇಶ್ವರಿ ಅವರ ದರ್ಶನವನ್ನು ಮಾಡೋಕ್ಕೆ ಇಲ್ಲಿ ಕ್ಯೂ ಅಲ್ಲಿ ಹೋಗಬೇಕಾಗತ್ತೆ. ಶುಕ್ರವಾರ, ಮಂಗಳವಾರ, ಭಾನುವಾರ ಬಂದರೆ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ. ಅದರಲ್ಲೂ ಬೆಳಗ್ಗಿನ ಜಾವನೇ ಬಂದರೆ ಓಕೆ, ಬಟ್ ಆಮೇಲೆ ಬರ್ತಾ 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 ತುಂಬಾ ಕ್ರೌಡೆಡ್ ಆಗಿಬಿಡುತ್ತೆ, ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ. ಇತ್ತೀಚೆಗಂತೂ ಇಂಟರ್ನೆಟ್ಟಲ್ಲಿ ಸಾಕಷ್ಟು ನಮಗೆ ನೋಡೋಕ್ಕೆ ಸಿಗುತ್ತೆ ಗೌಡಗೆರೆ ದೇವಸ್ಥಾನ. ಹಾಗಾಗಿ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ, ಆದಷ್ಟು ವೀಕ್ ಡೇಸಲ್ಲಿ ಸಮಯ ಮಾಡಿಕೊಂಡು ಬಂದು ತಾಯಿಯ ದರ್ಶನವನ್ನು ಮಾಡ್ಕೊಂಡು ಹೋಗಿ. ಇಲ್ಲ ನೀವು ವೀಕೆಂಡಲ್ಲೇ ಬರೋಕ್ಕಾಗತ್ತೆ ಅನ್ನೋದಾದರೆ ನನ್ನ ಸಜೆಷನ್ ಏನಂತ ಹೇಳಿದ್ರೆ, ಆದಷ್ಟು ಬೆಳಗ್ಗಿನ ಜಾವನೇ ಎದ್ದು ಬೆಳಗ್ಗೆನೇ ಬಂದು ತಾಯಿ ದರ್ಶನವನ್ನು ಮಾಡ್ಕೊಂಡು ಹೋಗಿ, ಇಲ್ಲ ಸಿಕ್ಕಾಪಟ್ಟೆ ಕ್ರೌಡೆಡ್ ಇರುತ್ತೆ. ಹಾಗೆ ಇನ್ನೊಂದು ಸಜೆಷನ್ ಏನಂತ ಹೇಳಿದ್ರೆ, ಸಾಕಷ್ಟು ಜನರ ಬಾಯಲ್ಲಿ ಇತ್ತೀಚೆಗೆ ನಮಗೆ ಕೇಳಿ ಬರ್ತಿರೋದು ಈ ದೇವಸ್ಥಾನದ ಬಗ್ಗೆ, ಇದರ ವಿಶೇಷತೆಗಳ ಬಗ್ಗೆ. ನಮಗೆ ಯಾರೋ ಸಜೆಸ್ಟ್ ಮಾಡಿದ್ರು ಇಲ್ಲಿ ಹೋಗಿ ಒಳ್ಳೇದಾಯಿತು, ನಮಗೂ ಒಳ್ಳೇದಾಗಬಹುದು ಅನ್ನೋದನ್ನು ಮನಸ್ಸಲ್ಲಿಟ್ಕೊಂಡು ಬರೋದಕ್ಕಿಂತ ಇಲ್ಲಿ ಬಂದರೆ ತಾಯಿ ಖಂಡಿತವಾಗ್ಲೂ ಏನೋ ಒಂದು ಒಳ್ಳೇದು ಮಾಡೇ ಮಾಡ್ತಾಳೆ ಅನ್ನೋ ನಂಬಿಕೆ ಮೇಲೆ ತಾಯಿಯ ದರ್ಶನವನ್ನು ಮಾಡೋಕ್ಕೆ ಬಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಈಗ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ. ತಾಯಿಯ ಮೂಲಮೂರ್ತಿಯ ದರ್ಶನವನ್ನು ಮಾಡ್ಕೊಳ್ತಾ ಹಿಂಬದಿಯಿಂದ ಬರಬೇಕಾದ್ರೆ ಮೊದಲಿಗೆ ನೋಡೋಕ್ಕೆ ಸಿಗೋವಂಥದ್ದೇ ಈ ಬಂಡೆ ಕಲ್ಲಿನ ಮೇಲೆ ಮೂಡಿ ಬಂದಿರೋಂತಹ ಆಂಜನೇಯ ಸ್ವಾಮಿಯ ಮೂರ್ತಿ. ಇದರ ಮೇಲೆ ಸಾಕಷ್ಟು ಜನ ನಾಣ್ಯಗಳನ್ನು ಅಂಟಿಸ್ತಾ ಇರ್ತಾರೆ. ಮನಸ್ಸಿನಲ್ಲಿ ಯಾವುದಾದ್ರೂ ಒಂದು ವಿಚಾರವನ್ನು, ಯಾವುದಾದ್ರೂ ಒಂದು ಕೆಲಸ ಆಗಬೇಕಾಗಿದ್ದಲ್ಲಿ ಅದನ್ನು ಅಂದ್ಕೊಳ್ತಾ ಕಾಯಿನ್ನ ನೀವು ಅಂಟಿಸಿದಾಗ ಅದು ಅಲ್ಲಿಗೆ ಅಂಟಿತ್ತು ಅಂತ ಹೇಳಿದ್ರೆ ಕೆಲಸ ಆಗತ್ತೆ, ಇಲ್ಲ ಅಂತ ಹೇಳಿದರೆ ಆಗಲ್ಲ ಅನ್ನುವಂತಹ ನಂಬಿಕೆ ಇಲ್ಲಿದೆ. ಆದರೆ ಆ ನಂಬಿಕೆ ಹಾಗೆ ಭಕ್ತಿಯ ಜೊತೆಗೆ ನಾವು ಮಾಡೋ ಪ್ರಯೋಗಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಒಂದು ಕೆಲಸ ಕೈಗೂಡಬೇಕಾದ್ರೆ. ವಿರಾಜಮಾನವಾಗಿ ನಿಂತಿರುವಂತಹ ಅತಿ ಎತ್ತರದ ಚಾಮುಂಡೇಶ್ವರಿಯ ಪಂಚಲೋಹದ ವಿಗ್ರಹದ ಮುಂದೆ ರಾಶಿಗಟ್ಟಲೆ ಉಪ್ಪನ್ನು ಹಾಕಿರುವಂಥದ್ದು ನಿಮಗೆ ನೋಡೋಕ್ಕೆ ಸಿಗುತ್ತೆ. ಇದು ಕೂಡ ಒಂದು ರೀತಿಯ ಹರಕೆ. ಏನು ಅಂತ ಹೇಳಿದ್ರೆ, ನಿಮಗೆ ಇಲ್ಲಿ ಸೇವಾ ಕೌಂಟರಲ್ಲೇ ಉಪ್ಪಿನ ಚೀಟಿ ಅಂತ ಕೇಳಿದ್ರೆ ಕೊಡ್ತಾರೆ. ಇಂತಿಷ್ಟು ವಾರ ಅಂತ ಹೇಳಿ ಹರಕೆಯನ್ನು ಮಾಡ್ಕೊಂಡು ಬಂದು ಉಪ್ಪನ್ನು ಕರ್ಪೂರ ಹಚ್ಚಿ ಗಂಧದ ಕಡ್ಡಿ ದೇವಿಗೆ ಬೆಳಗಿ ಉಪ್ಪನ್ನು ಇಲ್ಲಿ ಸುರಿದು ಹೋಗುವಂಥದ್ದು. ಉಪ್ಪು ಕರಗಿದ ಹಾಗೆ ಕಷ್ಟಗಳು ಕೂಡ ಕರಗಲಿ ಅಂತ ಹೇಳಿ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ಇಲ್ಲಿ ಹರಕೆಯನ್ನು ತೀರಿಸಿ ಹೋಗುವಂತಹ ಪ್ರತೀತಿ ಇದೆ. ಇದಾದ ನಂತರ ಪೂರ್ಣ ಫಲ ಅಂದರೆ ತೆಂಗಿನಕಾಯಿ ಕಟ್ಟುವ ಹರಕೆ ಅಂತ ಇರುತ್ತೆ. ಅದನ್ನು ಮಾಡೋದಾದಲ್ಲಿ ತೆಂಗಿನಕಾಯಿ ಕೊಂಡ್ಕೊಂಡು ದೇವಿ ಹತ್ತಿರಕ್ಕೆ ಮೇಲ್ಗಡೆ ಹತ್ಕೊತಾ ಹೋಗಿ ತೆಂಗಿನಕಾಯಿನ ತಾಯಿಗೆ ನೀವಳಿಸಿ ಕೊಡ್ತಾರೆ. ಅದಾದ ನಂತರ ಕಾಯಿನ ಕಟ್ಟಬೇಕಾಗತ್ತೆ.
ಇಲ್ಲಿನ ಮತ್ತೊಂದು ವಿಶೇಷತೆಯೇ ಈ ಬಸಪ್ಪನ ಗದ್ಗೆ. ಈ ಹಿಂದೆ ಇದ್ದಂತಹ ಜೀವಂತ ಬಸವಣ್ಣ ಶಿವೈಕ್ಯರಾದ ಮೇಲೆ ಇಲ್ಲಿನ ಈ ಮೂರ್ತಿಯನ್ನು ಮಾಡಿದ್ದಾರೆ. ನೋಡೋದಕ್ಕಂತೂ ಯಥಾವತ್ತಾಗಿ ಅದೇ ಬಸವಣ್ಣನ ತದ್ರೂಪದಲ್ಲಿ ಮೂಡಿ ಬಂದಿರೋ ಅಂಥದ್ದು ಈ ಬಸವಣ್ಣ. 2 ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿದೆ. ತೆಂಗಿನಕಾಯಿ ಕಟ್ಟೋ ಹರಕೆಯನ್ನು ಮಾಡಿಕೊಂಡಿದ್ದಲ್ಲಿ ಸತತವಾಗಿ 7 ವಾರಗಳ ಕಾಲ ಬಂದು ಅಮ್ಮನವರ ದರ್ಶನವನ್ನು ಮಾಡಿಕೊಂಡು ಮೊದಲಿಗೆ ನಂತರ ಬಸವಣ್ಣನ ಈ ಗದ್ದಿಗೆ ಏನಿದೆ ಇಲ್ಲಿ 7 ಸುತ್ತುಗಳನ್ನು ಸುತ್ತಿ ತೆಂಗಿನಕಾಯಿಯನ್ನು ಕಟ್ಟಿ ಹೋದಲ್ಲಿ ನಮ್ಮ ಅಂದ್ಕೊಂಡಿದ್ದು ಕೆಲಸ ಆಗುತ್ತೆ ಅನ್ನೋ ನಂಬಿಕೆ ಇಲ್ಲಿದೆ. ಹಾಗೆ ಇಲ್ಲಿ ಪ್ರತಿ ಭಾನುವಾರದಂದು ಬಸವಣ್ಣನ ಕೆಳಗಡೆ ಕೂರಿಸಿ ನೀರನ್ನು ಹಾಕ್ತಾರೆ 1 ಗಂಟೆಯಿಂದ 3 ಗಂಟೆ ತನಕ. ಇದರಿಂದ ನಮ್ಮಲ್ಲಿರುವಂತಹ ರೋಗ ರುಜಿನಗಳು ವಾಸಿಯಾಗುತ್ತೆ ಅನ್ನುವಂತಹ ನಂಬಿಕೆ ಕೂಡ ಇದೆ. ಕಡೆದಾಗಿ ಹೊರಡೋಕ್ಕಿಂತ ಮುಂಚೆ ಈಗಿರುವಂತಹ ಬಸವಣ್ಣನವರ ದರ್ಶನವನ್ನು ಮಾಡಿಕೊಂಡು ಇಲ್ಲಿಂದ ಹೋದರೆ ತುಂಬಾ ಉತ್ತಮ. ಯಾಕಂದರೆ ನಮ್ಮ ಪುರಾಣಗಳ ಪ್ರಕಾರ ಹಾಗೆ ಹಿಂದೂ ಧರ್ಮದಲ್ಲಿ ನಾವು ನಂಬೋ ಹಾಗೆ 33 ಕೋಟಿ ದೇವತೆಗಳ ವಾಸ್ತವ್ಯ ಗೋಮಾತೆಯಲ್ಲಿ ಅಥವಾ ಬಸವನಲ್ಲಿ ಇರುತ್ತೆ ಅಂತ ನಾವು ನಂಬಿರೋದ್ರಿಂದ ಇದರ ಒಂದು ಸ್ಪರ್ಶದಿಂದ ಸಾಕಷ್ಟು ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಅಂತೂ ನನ್ನಲ್ಲಿದೆ. ಸಾಧ್ಯವಾದಲ್ಲಿ ಆದಷ್ಟು ಫೋಟೋಸ್ಗಳನ್ನ ತೊಗೊಳ್ಬೇಕಾದ್ರೆ ಮುಂದ್ಗಡೆಯಿಂದ ಫೋಟೋಸ್ನ ತೊಗೊಳ್ಳೋದನ್ನು ಅವಾಯ್ಡ್ ಮಾಡಿ. ಯಾತಕ್ಕೆ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಫ್ಲ್ಯಾಶ್ ಲೈಟ್ ಬಸವನ ಕಣ್ಣಿನಲ್ಲಿ ಬಿದ್ದಾಗ ಅವಘಡ ಸಂಭವಿಸುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದರಿಂದ ಇದಾಗಿದ್ದು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ತಿಳಿಸಿ ಹೇಗನ್ನಿಸ್ತು ಅಂತ ಹೇಳಿ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋಲಿ ಮತ್ತೊಂದು ಕಾಂಟೆಂಟ್ ಜೊತೆಗೆ. ಟಿಲ್ ದೆನ್ ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.